ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಸಾಮಾನ್ಯ ಮಂದಿನೇ ಇವತ್ತಿನ ನಮ್ಮ ಮಿರ್ಚಿ ಮಂಡಕ್ಕಿ ಸ್ಟಾರ್ಗಳು, ಸೆಲೆಬ್ರಿಟಿಗಳು ಅಂದ್ರೆ ತಪ್ಪಿಲ್ ನೋಡ್ರಿ. ಜನಸಾಮಾನ್ಯರು ಸಾಮಾನ್ಯರಲ್ಲ ಅನ್ಲಿಕ್ಕೆ. ಯಾಕಂದ್ರ ಅವರಲ್ಲೂ ಬಹಳ ಜಾಗೃತಿ ಬರ್ಲಿಕ್ಕತ್ತದ. ಈಗೀಗ ಭಾರಿ ಚಂದ ಕೌಂಟರ್ ಕೊಟ್ಟು ಮಾತಾಡ್ತಾರ ಅವರು. ಇವತ್ ಸಾಮಾನ್ಯ ಮಂದಿನೂ ಸಾಮಾನ್ಯರಲ್ಲ ಅನ್ಲಿಕ್ಕೆ ಇಬ್ಬರು ಮಾತುಗಳನ್ನ ಕೇಳಿಸ್ತೀನಿ. ಈ ಗ್ಯಾರಂಟಿ ಯೋಜನೆಗಳು ಬಂದಾಗಿಂದ ಹೆಣ್ಮಕ್ಳು, ನಮ್ಮ ರಾಜ್ಯದ ಹೆಣ್ಮಕ್ಳು ಭಾರಿ ಫುಲ್ ಖುಷಿಯಾಗಿರ್ಬೇಕು ನೋಡ್ರಿ. ಫ್ರೀ ಬಸ್, ತಿಂಗಳು ರೊಕ್ಕ, ಗೃಹಲಕ್ಷ್ಮಿದು, ಅಡಿಗೆ ಮಾಡ್ಲಿಕ್ಕೆ ಅಕ್ಕಿ, ಯಾರಿಗುಂಟು ಯಾರಿಗಿಲ್ಲ, ಇಷ್ಟೆಲ್ಲ ಫ್ರೀ ಸಿಗ್ತಿರುವಾಗ ಹೆಣ್ಮಕ್ಳು ಅಗದಿ ಹಿಗ್ಗನಾಗಿರ್ಬೇಕಾಗಿತ್ತು. ಆದ್ರ ನೋಡ್ರಿ ಎಷ್ಟು ಮಂದಿಗೆ ತಿಂಗಳ ಅದೆಲ್ಲ ಯೋಜನೆ ಕರೆಕ್ಟ್ ಸಿಗ್ಲಿಕ್ಕತ್ತದ ಅನ್ನೋದು ಎರಡನೇ ಮಾತು. ಆದ್ರೆ ಹೆಣ್ಮಕ್ಳಿಗೆ ಶತ್ರು ಅನ್ಲಿಕ್ಕ ಇದೇ ಸಾಕ್ಷಿ. ಹುಡುಗಿಯರಿಗೆ ಪಾಪ ಈ ಆಂಟಿ ಅಂದ್ರು ಫ್ರೀ ಬಸ್ ಅಂತ ಹೇಳಿ ಸುಮ್ ತಿರುಗಾಡ್ಲಿಕ್ಕತ್ತಾರಲ್ಲ, ಇದರಿಂದ ಹುಡುಗಿಯರಿಗೆ ಎಷ್ಟು ತ್ರಾಸ ಆಗ್ಲಿಕ್ಕತ್ತದ ಗೊತ್ತಾ? ಕೇಳ್ರಿ ಹುಡುಗಿ ಮಾತು. ಮೋರ್ ಓವರ್ ಇದನ್ನ ನೀಟಾಗಿ ಹೇಳಿ, ಬಸ್ ನ ಫ್ರೀ ಬಿಟ್ಟಿರೋದು ನಮಗ್ ಬೇಡ. ಡೈಲಿ ಕಾಲೇಜಿಗೆ ಮಾರ್ನಿಂಗ್ 1 hour ಹೋಗಕ್ ಆಗ್ತಾ ಇಲ್ಲ. ಅಂಡ್ ದೆನ್ ಯಾರ್ಯಾರು ಆಂಟಿ ಇಂದಿರು ನಿಮ್ ಗೆಸ್ಟ್ ಮನೆಗೆ ಹೋಗ್ತಿರ್ತೀರಾ ಬೆಳಗ್ಗೆ ಹೊತ್ತು, ನೀವು ಒಂದ್ ಸ್ವಲ್ಪ ಮಧ್ಯಾಹ್ನ 12 ಗಂಟೆ ಆದ್ಮೇಲೆ ಹೋಗಿ. ಮಧ್ಯಾಹ್ನ 12 ಗಂಟೆ ಆದ್ಮೇಲೆ ನೀವು ಅಟೆಂಡೆನ್ಸ್ ಏನು ಕೊಡಲ್ಲ. ನಮಗ್ ಬೆಳಗ್ಗೆ ಲೇಟ್ ಆಗೋದ್ರೆ ಅಟೆಂಡೆನ್ಸ್ ಕೊಡ್ತಾ ಇಲ್ಲ. ಡೈಲಿ 1 hour ಲೇಟ್ ಆಗೋಗಿ ನನ್ಗೆ ಅಟೆಂಡೆನ್ಸ್ ಕೊಡ್ತಾ ಇಲ್ಲ ಅವ್ರು. ಬಸ್ ನ ಫ್ರೀ ಬಿಟ್ಟಿರೋದು ನಮಗ್ ಬೇಡ. ಡೈಲಿ ಕಾಲೇಜಿಗೆ ಮಾರ್ನಿಂಗ್ 1 hour ಹೋಗಕ್ ಆಗ್ತಾ ಇಲ್ಲ. ಅಂಡ್ ದೆನ್ ಯಾರ್ಯಾರು ಆಂಟಿ ಇಂದಿರು ನಿಮ್ ಗೆಸ್ಟ್ ಮನೆಗೆ ಹೋಗ್ತಿರ್ತೀರಾ ಬೆಳಗ್ಗೆ ಹೊತ್ತು, ನೀವು ಒಂದ್ ಸ್ವಲ್ಪ ಮಧ್ಯಾಹ್ನ 12 ಗಂಟೆ ಆದ್ಮೇಲೆ ಹೋಗಿ. ಖರೆ ಅದ ನೋಡ್ರಪ್ಪ. ಈ ಆಂಟಿ ಅಂದ್ರೆಲ್ಲ ಫ್ರೀ ಬಸ್ ಸಿಗ್ಲಿಕ್ಕತ್ತದಂತೂ ಓಡಾಡು ಡ್ಯೂಟಿ ಹಾಕೊಂಡಾರ್ಲ, ಅದನ್ನ ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಬಹಳ ಹೈರಾಣದ. ಇಲ್ಲಿ ಇನ್ನೊಬ್ರ ಮಾತು ಕೇಳಿಸ್ತೀನಿ ನಿಮಗ. ಅವರು ಅನುಭವಿಸ್ತಾ ಇರುವಂತಹ ಜೀವನದಾಗ ಅವರೇ ಎಷ್ಟು ಕಷ್ಟ ಪಡ್ಲಿಕತ್ತಾರ, ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬಹುದು, ಕಾರ್ಯವೈಖರಿಯಿಂದ ಎಷ್ಟು ತ್ರಾಸ ಅನುಭವಿಸ್ಲಿಕ್ಕತ್ತಾರ ಅನ್ಲಿಕ್ಕ ಅವ್ರ ಮಾತನಾಗೆ ಗೊತ್ತಾಗ್ತದ. ಒಂದ್ ಸಲ ಅವ್ರ ಮಾತು ಕೇಳ್ರಿ, ಬಹಳ ಮನ್ಸಿಗೆ ಹತ್ತೈತಿ. ನಿಮ್ಗೆ ಇನ್ನೊಂದು ತಿಳಿ ಹೇಳ್ತೀನಿ. ಈಗ ನೀವು ನಿನ್ಗೂ ಫ್ರೀ ಮಾಧವಪ್ಪ, ನಿನ್ಗೂ ಫ್ರೀ, ನಿನ್ ಹೆಂಡತಿಗೂ ಫ್ರೀ, ಇಟ್ಸ್ ನಾಟ್ ಕ್ವಶನ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಇಲ್ಲಿ ಮುಖ್ಯವಾಗಿ ನಿಮ್ಗೊಂದು ಸಣ್ಣ ಮಾಹಿತಿ ಕೊಡ್ತೀನಿ. ಸರ್ಕಾರ ಯಾವಾಗ ದಿವಾಳಿ ಆಗುತ್ತೆ ಅನ್ನೋದಕ್ಕೊಂದು ಸಾಕ್ಷಿ ಕೊಡ್ತಿದ್ದೀನಿ ನಿಮ್ಗೆ. ನಡೆಗಳೇನಿಲ್ಲ. ಒಂದೇ ಮಾತರಂ, ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್. ಭಿಕ್ಷೆ ಬಿಡ್ತೀವಿ, ಭಿಕ್ಷಾಂದಿ. ನಿಮಗಂತೂ ಒಂದು ಓಟಂತೂ ಯಾರು ಬರಲ್ಲ. ನಾವು ಹಾಕಿದ್ರು, ಕೈಕಾಲು ಹಿಡಿದ್ರು, ನಮ್ಮ ಮನೆಯವರು ಹಾಕಲ್ಲ, ಇವ್ರ ಮನೆಯವರು ಹಾಕಲ್ಲ, ಯಾರ ಮನೆಯವರು ಹಾಕಲ್ಲ. ಈಗ ಯಾವ ರೀತಿ ಸುನಾಮಿ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ಅಂತ, ಅದಕ್ಕೆ ಅಡ್ರೆಸ್ ಇಲ್ದಂಗ್ ಹೊರಟೋಗ್ಬಿಡ್ತದೆ. ನಾವ್ ಯಾರಿಗೆ ಹೇಳನ್ರಿ ನಮ್ ಕಷ್ಟನ? ಗೃಹಿಣಿ ಇಲ್ದಂಗ್ ಮನೆ ಆಗೋಗ್ಬಿಟ್ಟದೆ ನಮ್ ಬಸ್ಗಳು. ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಅಂದ್ರೆ ಎಲ್ಲಿದಿರಿ? ನಾ ಕಾವುಂಗ ನಾ ಖಾನೆ ದೂಂಗ. ನೀವೇ ಹೇಳ್ತೀರಾ. ಈಗ ನೀವೇ ಹಿಂಗ್ ಕೆಲಸ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು? ಬಡವರ ಹೊಟ್ಟೆ ಮೇಲೆ ಯಾಕೆ ಕುಡಿತಾ ಇದ್ದೀರಾ? ಇನ್ನೊಬ್ರು ಕಿತ್ಬಿಟ್ಟು ಕೊಡಿ ಅಂತ ಹೇಳೋರ? ಭಗವಂತ ಹೇಳೋಣ? ಮಾಡಬೇಡಿ ಈ ಕೆಲಸನ. ಅದೇ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕಾಗ್ತದೆ. ನಿಮಗ್ ಓಟ್ ಕೊಟ್ಬಿಟ್ಟು ನಮ್ ಕೆರ ತಗೊಂಡ್ ನಾವ್ ಹೊಡ್ಕೋಬೇಕು. ಆ ಮಟ್ಟಕ್ಕೆ ಆಗ್ಬಿಟ್ಟ ಸ್ವಾಮಿ. ನಮಗ್ ಬಿಡಿ, ನಾವೆಲ್ಲ ಕೂಲಿ ಮಾಡ್ಕೊಂಡಿರ್ತೀವಿ. ಪಾಪ ಓನರ್ಗಳು ಗತಿ ರೀ, ಹೆಂಡತಿ ಮಾಂಗಲ್ಯನ ಮಾಡ್ಬಿಟ್ಟಿದಾರ್ರಿ ಸ್ವಾಮಿ. ಕಣ್ಣ ನೀರು ಬರ್ತಾ ಇದೆ, ಹೇಳ್ಬಾರ್ದು. ಖಾಸಗಿ ವಾಹನಗಳಿಂದ ಟ್ಯಾಕ್ಸ್ ಎಷ್ಟು ಬರ್ತಾ ಇದೆ ಸ್ವಾಮಿ ನಿಮ್ಗೆ? ಸ್ವಲ್ಪ ಯೋಚನೆ ಮಾಡಿ. ನಮ್ಗೇನಿಲ್ಲ ಬಿಡಿ, ನಾವೆಲ್ಲ ಕೂಲಿ ಮಾಡ್ತೀವಿ. ಇನ್ ಜೂಮಾನದಲ್ಲಿ ಅಂತ ನೋಡಿ ಪುಣ್ಯ ತುಂಬ್ರು ಒಂದು ವೋಟಿಂಗ್ ಹಾಕಲ್ಲ. ಬರ್ತಾ ಇದೆ ಕೆಲವೇ ದಿನಗಳಲ್ಲಿ. ನಮಗೂ ಜೀವನಕ್ಕೆ ಸಾಗಿಸ್ಬೇಕಲ್ವಾ? ನಾವೆಲ್ಗೋಗ್ಬೇಕು? ಹಿಂಗ ಮಂದಿ ಅವಾಗವಾಗ ಜಾಗೃತರಾಗಿ ಬೈತಾ ಇರ್ಬೇಕ್ರಿ, ಹೇಳ್ಕೊತಿರ್ಬೇಕು, ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳ್ಬೇಕು. ಅಂದ್ರೇನೆ ಏನಾರೇ ಬದಲಾವಣೆ ನಿರೀಕ್ಷಿಸಬಹುದು ಅಂತ ಅನ್ಸ್ತದ. ಆದ್ರೆ ಈ ನಮ್ಮ ಊರಿನ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಸ್ಥಿತಿ ನೋಡಿ ನನಗಂತೂ ಬಹಳ ಮನಸ್ಸಿಗೆ ಹತ್ಲಿಕ್ಕತ್ತದ್ರಿ. ಮತ್ತಿನ್ ಏನ್ರಿ ಪದವಿ ಅಧಿಕಾರ ಅನ್ನೋದು ಬರೀ ಹೇಳ್ಕೊಳಕ್ ಅಷ್ಟೇನಾ? ನೋಡ್ರಿ, ಯಾರು ಯಾವುದೇ ಪದವಿ ಅಧಿಕಾರದಾಗ ಇರ್ಲಿ ಬಿಡ್ಲಿ, ಅವ್ರ ವಯಸ್ಸಿಗೆ ಅವ್ರ ಅನುಭವಕ್ಕೆ ಸಿಗುವಷ್ಟರೇ ಕಿಮ್ಮತ್ ಕೊಡ್ಬೇಕಲ್ಲ. ಕೇಳ್ಬೇಡ್ರಿ ನೀವು. ನೋಡ್ರಿ, ಇನ್ನೊಬ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಸೋದು, ಮರ್ಯಾದೆ ಕೊಟ್ಟು ನಡೆಸ್ಕೊಳ್ಳುದು ಆ ಪಕ್ಷದವರಿಗೆ, ಈ ಹಿರಿಯರ ಏನದಾರಲ್ಲ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಆ ಕುಟುಂಬದವ್ರಿಗೆ ಗೊತ್ತೇ ಇಲ್ಲ ಅನಿಸ್ಲಿಕ್ಕತ್ತದ. ಯಾಕಂದ್ರ ನೋಡ್ರಿ, ನೀವು ಕನ್ನಡಿಗರು, ನಮ್ಮ ಕನ್ನಡಿಗರು ದಲಿತ ನಾಯಕರಿಗೆ ಹೆಂಗ ಪ್ರತ್ಯೇಕ ಒಂದು ಬ್ಯಾರೇದ್ ಕುರ್ಚಿ ಹಾಕಿ ಕುಂಡ್ರಸ್ಲಿಕ್ಕತ್ತಾರ ನೋಡ್ರಿ. ಮತ್ ಇದೇನು ಮೊದಲನೇ ಸಲ ಅಲ್ರಿ? ಮತ್ತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ವಿಷಯ ಹೊಸದೂ ಅಲ್ಲ.
ಇದು ಬಹಳಷ್ಟು ಸಲ ನಾವು ನೀವೆಲ್ಲ ನೋಡಿವಿ. ಅಷ್ಟೇ ಯಾಕ ಖರ್ಗೆ ಅವ್ರಿಗೆ ಒಂಥರ ಇದು ಅವಮಾನ ನೋಡಿ ಮಾಡಿಸ್ಕೊಂಡು ರೂಢಿ ಆದಂಗ ಆಗೈತಿ. ಯಾಕಂದ್ರ ಅಷ್ಟು ಸಲ ಹಂಗ ಚಂತನ ಇರ್ತೈತ್ಲ. ಹಿಂದೊಮ್ಮೆ ನೆನಪೈತಿ ನಿಮ್ಗ, ಈ ಚುನಾವಣೆ ಟೈಮ್ನ್ಯಾಗ ಪ್ರಿಯಾಂಕಾ ಗಾಂಧಿ ನಾಮಿನೇಷನ್ ಫೈಲ್ ಮಾಡೋ ಮುಂದೆ ಪಾಪ ಖರ್ಗೆ ಅವ್ರಿಗೆ ಒಳಗ್ ಸಹಿತ ಬಿಟ್ಟಿರ್ಲಿಲ್ರಿ. ಒಂದು ಟ್ರಾನ್ಸ್ಪರೆಂಟ್ ಬಾಗಿಲ ಹಿಂದ ಇಣಕಿ ನೋಡ್ಕೋತ ನಿಂತಿದ್ರು. ನನಗೆ ಯಾವಾಗ ಒಳಗ್ ಬಿಡ್ತಾರಪ್ಪ ಅಂತ ಹೇಳಿ ಪಾಪ ಕಾಯ್ಕೋತ ನಿಂತಿದ್ರು. ಅದನ್ನ ನೋಡಿದ್ರೆ ಎಷ್ಟು ಮನ್ಸಿಗೆ ಹತ್ತದಿಲ್ಲ ಹೇಳ್ರಿ. ಅಷ್ಟೇ ಅಲ್ರಿ, ಮತ್ತ ಸ್ಟೇಜ್ದು ಯಾವ್ದಾರೆ ಕಾರ್ಯಕ್ರಮಗಳು ಇರ್ಲಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ತಾವೆಲ್ಲ ಮೊದಲನೇ ಸಾಲ್ನ್ಯಾಗ ಮೊದಲ್ ಕುಂತ ಬಿಡ್ತಾರ. ಅವ್ರೆಲ್ಲ ಕುಂತ ಮೇಲೆ ಅಕಸ್ಮಾತ್ ಏನಾರ ಖಾಲಿ ಕುರ್ಚಿ ಉಳಿದಿತ್ತಂದ್ರ ಅವ್ರನ್ನ ಕುಂದ್ರಲಕ್ ಹೇಳ್ತಾರ. ಇಲ್ಲಾಂದ್ರ ಹಿಂದಿನ ಸಾಲ್ನ್ಯಾಗ ಕುತ್ಕೊಂಡ್ ಹೋಗ್ರಿ ಅಂತ ಹೇಳಿ ಕಳಿಸಿ ಬಿಡ್ತಾರ. ಇನ್ನು ಜೋಡಿ ತಿರುಗಾಡೋ ಮುಂದಂತೂ ಕೇಳೇ ಬ್ಯಾಡ್ರಿ ನೀವು. ರಾಹುಲ್ ಗಾಂಧಿ ತಮ್ಮ ಮೂಗನಾಗಿನ ಸುಂಬಳ ತೆಗೆದ ಖರ್ಗೆ ಅವರ ಕೋಟಿಗೆ ಒರೆಸಿದ್ದಂತೂ ನೀವೆಲ್ಲ ನೋಡಿರ್ತೀರಿ ಎಷ್ಟ್ ಸಲ. ಅಲ್ರಿ, ಹಿಂಗಂದ್ರೆ ಏನ್ ಹೇಳ್ರಿ? ಹೇಳ್ಕೊಳಕ ಸುಮ್ಮನೆ ನೋಡೋರ್ ಕಣ್ಣಿಗೆ ಮಣ್ಣು ಎರಚ್ಲಿಕ್ಕ ರಾಷ್ಟ್ರಾಧ್ಯಕ್ಷರು ಅನ್ನುವಂತ ಒಂದು ಪದವಿ, ಒಂದು ಅಧಿಕಾರ, ಕುರ್ಚಿ ಅಂತ ಕೊಟ್ಟ ಕುಂಡ್ರಸ್ಯಾರ. ಅದು ಖರೆ ಕುರ್ಚಿನೂ ಕೊಂಡ್ರುದಿಲ್ಲ, ಎಲ್ಲೂ ಕೊಡುದಿಲ್ಲ. ಕುಂದ್ರಲಿಕ್ಕ ಅವ್ರಿಗೆ ಹೆಸರಿಗಷ್ಟೇ ಕೊಟ್ಟು ತಾವಾಯ್ತು, ತಮ್ಮ ಕುಟುಂಬದವರಾಯ್ತು, ಅವರಷ್ಟೇ ಎಲ್ಲಾ ಸಕಲ ಸೌಕರ್ಯಗಳನ್ನ ತಾವೇ ಅನುಭವಿಸುದು, ತಾವೇ ಮೆರೆಯುವುದು ಅಂದ್ರ ಹೆಂಗ್ ಹೇಳ್ರಿ? ಮೊನ್ನೆಷ್ಟೇ ಅಮಿತ್ ಶಾ ಮಾತಾಡಿದ ಖರೆ ಅಂತ ಹೇಳಿ ಇವ್ರು ತಾವೇ ತಮ್ಮ ಪಕ್ಷದ ಮರ್ಯಾದೆನ ತಾವೇ ತಕ್ಕೊಳಿಕತ್ತಾರ ನೋಡ್ರಿ. ಮತ್ ಅದೇ ಖರೆ ಅಂತ ಸಾಬೀತು ಮಾಡ್ಲಿಕತ್ತಾರ. ಇದು ಕಟು ಸತ್ಯ ನೋಡ್ರಿ. ನೀವು ಎಷ್ಟು ತಲೆ ಕೆಡ್ಸ್ಕೊಂಡ್ರಿ ಏನ್ ಉಪಯೋಗ ಹೇಳ್ರಿ? ಇದು ತಿಳ್ಕೋಬೇಕಾದವ್ರು ತಿಳ್ಕೊಂಡ್ರ ಚಲೋ ಆಗ್ತದ ನೋಡ್ರಪ್ಪ. ಇನ್ನು ಸರ್ಕಾರಿ ದವಾಖಾನಿ ಅಂದ್ರೆ ಏನ್ ಹೇಳ್ರಿ? ಜೀವ ಉಳಿಸೋ ಜಾಗ. ಆದ್ರ ಎಲ್ಲಿ ನಮಗ್ ಹೋದ್ರ ಹೊಳ್ಳಿ ಜೀವ ಬರ್ತೈತೋ ಇಲ್ಲೋ ಅನ್ನೋಂತ ಸಂಶಯ ಬರ್ಲಿಕ್ಕತ್ತದ. ಯಾಕಂತ ಹೇಳ್ತೀನಿ ಕೇಳ್ರಿ. ಕೋಲಾರದ ಜಿಲ್ಲಾಸ್ಪತ್ರೆದ ICUನಾಗಿನ ಪರಿಸ್ಥಿತಿ ನೋಡ್ಬೇಕು ನೀವು. ದವಾಖಾನ್ಯಾಗ ನೋಡ್ರಿ, ICU ಆಗಿರ್ಬಹುದು, ದವಾಖಾನಿಗೆ ಹೋದವ್ರು ಆರಾಮ್ ತಪ್ಪಿರೋ ಪೇಷಂಟ್ಗಳು ಇರ್ತಾರ. ಇಂಥ ಬ್ಯಾಸ್ಗ್ಯಾಗ ಅಲ್ಲಿ ಒಂದು ಫ್ಯಾನ್ ಸಹಿತ ಇಲ್ಲಂತ. ಪೇಷಂಟ್ಗಳು ತಮ್ಮ ಮನಿಲಿಂದ ಫ್ಯಾನ್ ತಂದ್ ಇಟ್ಕೋಬೇಕಂತ, ಇಲ್ಲಾಂದ್ರೆ ಬೀಸಣಿಗೆ. ಅನಾರೋಗ್ಯ ಮಂತ್ರಿ ಅಂತಾನೆ ಫೇಮಸ್ ಆಗಿರುವಂತ ಗುಂಡೂರಾವ್ ಅವ್ರಿಗೆ ಎಲ್ಲರೂ ಕೇಳಲಿಕ್ಕತ್ತಾರ ಈಗ. ಬೀಸಣಿಗೆ ಭಾಗ್ಯ ಯಾವಾಗ ಹೇಳಿದ್ರಿ, ಯಾವಾಗ ಹೇಳಲಾರ್ದೇನೆ ಯಾವಾಗ ಕೊಟ್ರಿ ನೀವು ಅಂತ ಹೇಳಿ. ದವಾಖಾನ್ಯಾಗಿಂತ ಪರಿಸ್ಥಿತಿ ಅಂದ್ರ ಹೆಂಗ್ರಿ ಹಣೆ ಬರ? ಎಮರ್ಜೆನ್ಸಿ ಪೇಷಂಟ್ಗಳನ್ನ ತಂದು ಆಗ್ತಾ ಇದ್ದಾರೆ. ಆದ್ರೆ ಇದು ICU ಅಲ್ಲ ಸರ್, ವಾರ್ಡ್ ಅಂತಾನೆ ಹೇಳ್ಬೋದು. 3 days ಆಯ್ತು ನಾವು ಬಂದು. 3 days ಇಂದ AC ವರ್ಕ್ ಆಗ್ತಾ ಇಲ್ಲ ಅಂತ ಕೇಳಿದಕ್ಕೆ ಆಲ್ರೆಡಿ 20 ದಿವಸ ಆಗಿದೆ ರಿಪೇರಿ ಆಗಿ ಅಂತ ಹೇಳಿದ್ರು. ಇದು ಬಡವರ ಆಸ್ಪತ್ರೆನೋ ಇಲ್ಲ ಪ್ರೈವೇಟ್ ಆಸ್ಪತ್ರೆನೋ ನಮ್ಗೆ ಕನ್ಫ್ಯೂಸ್ ಅಲ್ಲಿದೆ ಸರ್. ಫ್ಯಾನ್ಗಳು ಅವ್ರವ್ರ ಮನೆಯಲ್ಲಿ ಅವ್ರ ಮನೆಯಿಂದ ತಗೊಂಡ್ ಬಂದು ಪೇಷಂಟ್ಗೆ ಫ್ಯಾನ್ಗಳು ಹಾಕೊಂಡಿದ್ದಾರೆ. ರಾತ್ರಿ ಹೊತ್ತಂತೂ ಸಮ್ಮರ್ ಅಲ್ವಾ ಸರ್, ರಾತ್ರಿ ಹೊತ್ತಂತೂ ಇಲ್ಲಿ ಪೇಷಂಟು ಇರಕ್ಕಾಗಲ್ಲ, ಪೇಷಂಟ್ ಜೊತೆ ಬಂದಿರೋ ಪೇರೆಂಟ್ಸು ಇರೋದಕ್ಕಾಗಲ್ಲ ಸರ್. ದಯವಿಟ್ಟು ಇದನ್ನ ಸರ್ಕಾರದವರು ಗಮನಕ್ಕೆ ತರ್ತಾ ಇದ್ದೀನಿ. SNR ಅಂತ ಏನಿದೆಯೋ ಬಡವರ ಆಸ್ಪತ್ರೆನ, ಹಾಸ್ಪಿಟಲ್ನ ಸರಿಪಡಿಸಬೇಕು ಅಂತ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.